ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರುವುದಿಲ್ಲ, ಎಲ್ಲಿಗೆ ಹೋಗಿ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ. ಮನುಷ್ಯನಿಗೆ ನೋವುಗಳು ಸಹಜವಾಗಿ ಬರುತ್ತೆ, ಹಾಗಂತ ನಾವು ಕುಗ್ಗಬಾರದು. ನೋವುಗಳೇ ನಮ್ಮ ಮುಂದೆ ಕುಗ್ಗಲಾರಂಭಿಸಬೇಕು. ಮೊದಲು ಜನರು ಸಾಯುತ್ತಿದ್ದರು, ಆತ್ಮ ತಿರುಗುತ್ತಿತ್ತು. ಈಗ ಆತ್ಮ ಸತ್ತಿದೆ, ಕೇವಲ ಜನರಷ್ಟೇ ತಿರುಗುತ್ತಿದ್ದಾರೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೆ ಫಲ, ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಫಲ. ಭಗವಂತನು ಗರ್ಭಗುಡಿಯೊಳಗಿಲ್ಲ, ನಿನ್ನ ಗುಣದೊಳಗಿದ್ದಾನೆ. ಹಾರುವ ಬಾವುಟದಲ್ಲಿ ಇಲ್ಲ, ನಿನ್ನ ಶುದ್ಧ ಪಟಲದೊಳಗಿದ್ದಾನೆ. ಕಲ್ಲಿನ ಶಿಲೆಗಳಲ್ಲಿ ನಿನ್ನ ಕಾರುಣ್ಯ ಭಾವದೊಳಗಿದ್ದಾನೆ. ತುಂಬು ಕಲಶದಲ್ಲಿಲ್ಲ, ನಿನ್ನ ತುಂಬು ಹೃದಯದೊಳಗಿದ್ದಾನೆ. ಹುಡುಕಿ ನೋಡು, ಸಿಗುವ. ಅವನು ನಿನ್ನ ಶುದ್ಧ ಅಂತರಂಗದೊಳಗಿದ್ದಾನೆ. ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು. ಒಳ್ಳೆಯವರು ಕೆಟ್ಟದ್ದನ್ನು ಮಾಡೋಕೆ ಶುರು ಮಾಡಿದ್ರೆ ಅದು ಭಯಂಕರವಾಗಿರುತ್ತದೆ. ಕೆಲವು ನೋವುಗಳು ನಮ್ಮನ್ನು ಪಂಜರದ ಹಕ್ಕಿಯಂತೆ ಮಾಡುತ್ತದೆ. ಮನುಷ್ಯ ಹುಟ್ಟುವಾಗ ಉಸಿರು ಇರುತ್ತದೆ, ಆದರೆ ಅವನಿಗೆ ಹೆಸರು ಇರುವುದಿಲ್ಲ. ಮತ್ತು ಮನುಷ್ಯ ಸತ್ತಾಗ ಹೆಸರು ಇರುತ್ತದೆ, ಆದರೆ ಉಸಿರು ಇರುವುದಿಲ್ಲ. ಹೆಸರು ಮತ್ತು ಉಸಿರಿನ ನಡುವೆ ಪ್ರಯಾಣಕ್ಕೆ ಜೀವನ ಅಂತಾರೆ. ಯಾರೊಬ್ಬರ ಕೊರತೆಯಲ್ಲಿ ಬದುಕಬೇಡಿ, ಯಾರೊಬ್ಬರ ಪ್ರಭಾವಕ್ಕೆ ಒಳಗಾಗಬೇಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.